ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಿಮ್ಮೆಲ್ಲರಿಗೂ ಕೂಡ ಈ ವರ್ಷದ ಕೊನೆಯ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಜಾಸ್ತಿ ಏನು ಅಪ್ಡೇಟ್ ಇಲ್ಲ, ಆದ್ರೂ ಕೂಡ ಇರೋ ಅಷ್ಟು ಅಪ್ಡೇಟ್ ನೇ ಜಾಲಿಯಾಗಿ ಖುಷಿಯಾಗಿ ಹೇಳ್ತಾ ಇರ್ತೀನಿ. ಅಂಡ್ 2025ರಲ್ಲಿ ಯಾರ್ಯಾರು ನಮಗೆ ಸಪೋರ್ಟ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ತುಂಬಾನೇ ದೊಡ್ಡ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಇಲ್ಲ ಅಂದಿದ್ರೆ ನಾನು ಇಲ್ಲಿ ತನಕ ಬರೋದಕ್ಕೆ ಆಗ್ತಾ ಇರಲಿಲ್ಲ. 2026ಕ್ಕೂ ಕೂಡ ಇದೇ ರೀತಿ ಸಪೋರ್ಟ್ ನ ಮುಂದುವರಿಸಿ. ಅಂಡ್ ನಾಳೆಯಿಂದ ವಿ ಆರ್ ಬ್ಯಾಕ್ ಆನ್ ಟ್ರ್ಯಾಕ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಡಬ್ಲ್ಯೂ ಕೂಡ ನಾಳೆಯಿಂದ ಪ್ರಾಬಬ್ಲಿ ಇಂಪ್ರೂವ್ ಆಗಬಹುದು ಅಂತ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಗೊತ್ತಿಲ್ಲ ಆಗುತ್ತೋ ಇಲ್ವೋ ಅಂತ. ಏನೇ ಆಗಲಿ ಡಬ್ಲ್ಯೂ ಲೆಕ್ಕಾಚಾರದಲ್ಲಿ ಮಾತಾಡೋದಾದ್ರೆ 2025 ವರ್ಸ್ಟ್ ಇಯರ್ ಅಂತ ನನ್ನ ಪ್ರಕಾರ ಅಂತೂ ಅನ್ಸುತ್ತೆ. ಯಾರ್ಯಾರಿದ್ರು ಗುರು, ಎಲ್ಲರಿದ್ರು ಕೂಡ 2025 ನೀವು ಡಬ್ಲ್ಯೂ ಕಂಪನಿಯ ವರ್ಸ್ಟ್ ಇಯರ್ ಆಗಿ ಬುಕ್ ಮಾಡಿದ್ದೀರಾ. ಲಿಟ್ರಲಿ ಏನೇನ್ ಮಾಡಬಹುದಾಗಿತ್ತು. ರೋಮನ್ ರೈನ್ಸ್, ಕೋಡಿ ರೋಡ್ಸ್, ಸಿಎಂ ಪಂಕ್, ಜಾನ್ ಸಿನಾ ಎಲ್ಲ ಕೂಡ ಇದ್ರು. ರಾಕ್ ಅವರ ಇನ್ವಾಲ್ವ್ಮೆಂಟ್ ಕೂಡ ಇತ್ತು. ಆದ್ರೂ ಕೂಡ 2025 ವರ್ಸ್ಟ್ ಇಯರ್ ಆಗಿದೆ ಅಂದ್ರೆ ಇನ್ನು ಏನು ಬುಕ್ಕಿಂಗ್ ಅಲ್ಲಿ ಪ್ರಾಬ್ಲಮ್ ಇದೆಯೋ ನನಗಂತೂ ಗೊತ್ತಿಲ್ಲ. ಬಟ್ ರೀಸೆಂಟ್ ಇಯರ್ಸ್ ಗಳಲ್ಲಿ ನಾನು ಹೇಳ್ತೀನಿ ಗುರು, 2017, 18, 19 ಕೂಡ ಹೋಲಿಸ್ಕೊಂಡ್ರೆ 2025 ಮಾತ್ರ ಸಿಕ್ಕಾಪಟ್ಟೆ ವರ್ಸ್ಟ್ ಇಯರ್. ಎಕ್ಸ್ಪೆಕ್ಟೇಷನ್ಸ್ ಎಲ್ಲೋ ಇತ್ತು, ಬಟ್ ಡೆಲಿವರ್ ನ ಚೂರು ಕೂಡ ಡಬ್ಲ್ಯೂ ಅವರು ಮಾಡಿಲ್ಲ ಅಂತಾನೆ ಹೇಳ್ಬೇಕು. ಈಗ ಎಂಡಿಂಗ್ ಗೆ ಬರ್ತಾ ಬರ್ತಾ ಡಬ್ಲ್ಯೂ ಅವರು ಇಂಪ್ರೂವ್ ಮಾಡ್ಕೋತಾ ಇದ್ದಾರೆ. ಅಂಡ್ ಈ ರೀತಿ ಅಂತೂ 2026ರಲ್ಲಿ ಆಗೋದು ಬೇಡ. ನಮಗೊಂದು ಫೈನ್ ಮ್ಯಾಸಿವ್ ಇಯರ್ 2026ರಲ್ಲಿ ನೋಡೋದಕ್ಕೆ ಸಿಗ್ಲಿ. ನಿಮ್ಮ ಕರಿಯರ್ ಕೂಡ ಚೆನ್ನಾಗಾಗ್ಲಿ ಅಂತ ಹೇಳ್ತಾ, ಮೊದಲನೇದಾಗಿ ನಮ್ಮ ಶೇಮೆಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಗೊತ್ತಿರಬಹುದು, ಈಗ ಶೇಮೆಸ್ ಅವರು ನಮಗೆ ಡಬ್ಲ್ಯೂ ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಯಾಕಂದ್ರೆ ಅವರಿಗೆ ಇಂಜುರಿ ಆಗಿತ್ತು. ಅದಕ್ಕೋಸ್ಕರ ಜಾನ್ ಸಿನಾ ಅವರ ಲಾಸ್ಟ್ ಟೈಮ್ ಇಸ್ ನಾವು ಟೂರ್ನಮೆಂಟ್ ಇಂದನೂ ಕೂಡ ಡಬ್ಲ್ಯೂ ಅವರು ಶೇಮೆಸ್ ಅವ್ರನ್ನ ಹೊರಗಡೆ ಹಾಕಿದ್ರು. ಅಂಡ್ ಈಗ ಇವತ್ತು ನಮ್ಮ ಶೇಮೆಸ್ ಅವರು ತನ್ನ ಶೋಲ್ಡರ್ ಸರ್ಜರಿನ ಮಾಡಿಸಿದ್ದಾರೆ. ಅಂಡ್ ಆ ಒಂದು ಸರ್ಜರಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ. ನೋಡೋಣ ರಿಕವರಿ ಆಗಿ ನಮ್ಮ ಶೇಮೆಸ್ ಅವರ ರಿಟರ್ನ್ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಜನವರಿ 13ನೇ ತಾರೀಕಿನ ಲೈವ್ ಇವೆಂಟ್ ಬಗ್ಗೆ. ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಜನವರಿ 13ನೇ ತಾರೀಕಿನ ಲೈವ್ ಇವೆಂಟ್ ಗೆ ಗಂತರ್ ಹಾಗೆ ಎಲ್ಗ್ರಾಂಡೆ ಅಮೆರಿಕಾನೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಕನ್ಫರ್ಮ್ ಮಾಡಿದ್ದಾರೆ. ಈಗ ನಿಮಗೆ ಗೊತ್ತಿರಬಹುದು, ನಮ್ಮ ಲುಡ್ವಿಕ್ ಕೈಸರ್ ಅವರು ಎಲ್ಗ್ರಾಂಡೆ ಅಮೆರಿಕಾನೋ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಲುಡ್ವಿಕ್ ಕೈಸರ್ ಹಾಗೆ ಗಂತರ್ ಇಬ್ರು ಕೂಡ ಬೆಸ್ಟ್ ಫ್ರೆಂಡ್ಸ್ ಗಳು. ಸೊ ಬೆಸ್ಟ್ ಫ್ರೆಂಡ್ಸ್ ಗಳು ಒಬ್ರನ್ನೊಬ್ರು ಫೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಜನವರಿ 13ನೇ ತಾರೀಕಿನ ಲೈವ್ ಇವೆಂಟ್ ಅಲ್ಲಿ. ನೋಡೋಣ ಆಗ ಕೆಲವೊಂದಷ್ಟು ಮೂಮೆಂಟ್ಸ್ ಗಳು ನಮಗೆ ಇವರ ನಡುವೆ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಇವತ್ತಿನ NXT ಶೋ ಬಗ್ಗೆ. ಇವತ್ತಿನ NXT ಶೋ ಅಲ್ಲಿ ನಮಗೆ TNA ಇಂದ ಮೂಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಮೂಸ್ ಹಾಗೆ ಈತನ್ ಪೇಜ್ ಅವರ ನಡುವೆ ನಾರ್ತ್ ಅಮೆರಿಕನ್ ಚಾಂಪಿಯನ್ಶಿಪ್ ಗೆ ನಮಗೊಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಡೀ ಕ್ರೌಡ್ ಮೂಸ್ ಅವರಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಮೂಸ್ ಅವ್ರನ್ನ ನೀವು ನೋಡಿರ್ತೀರಾ TNA ಅಲ್ಲಿ. ಅಫ್ಕೋರ್ಸ್ ಯಾವ ತಾನೇ ನೋಡಿರೋದಿಲ್ಲ, ಇವರು ಕೂಡ ಬ್ಯಾಂಗರ್ ಸ್ಟಾರು ಅಂತಾನೆ ಹೇಳ್ಬೇಕು. ಆಗಿಂದನೂ ಕೂಡ ಇವರು ಇದ್ದಾರೆ. ಅಂದ್ರೆ ಬಾಬಿ ಲ್ಯಾಶ್ಲಿ ಹಾಗೆ EC3 ಎಲ್ಲ TNA ಅಲ್ಲಿ ಇದ್ರಲ್ಲ, ಆಗಿಂದನೂ ಕೂಡ ನಮ್ಮ ಮೂಸ್ ಅವರು TNA ಸೂಪರ್ ಸ್ಟಾರ್ ಅಂತಾನೆ ಹೇಳ್ಬೇಕು. ಅಂಡ್ ಈಗ ಈತನ್ ಪೇಜ್ ಅವರು ಮೂಸ್ ಅವ್ರನ್ನ ಸೋಲ್ಸಿದ್ದಾರೆ. ನನಗಂತೂ ಬೇಜಾರಾಯ್ತು ಮೂಸ್ ಅವ್ರನ್ನ ಈತನ್ ಪೇಜ್ ಅವರು ಸೋಲ್ಸಿದ್ರಲ್ಲ ಅಂತ. ಡಬ್ಲ್ಯೂ ಅವರು ಪ್ರಾಬಬ್ಲಿ ಡಿಸ್ಕ್ವಾಲಿಫಿಕೇಶನ್ ಮುಖಾಂತರ ಆದ್ರೂ ಕೂಡ ಅವ್ರನ್ನ ಗೆಲ್ಲಿಸಬಹುದಾಗಿತ್ತು. ಏನೇ ಆಗ್ಲಿ ಕ್ಲೀನ್ ಆಗಿ ಪಿನ್ ಮಾಡಿಸೋದ್ರ ಮುಖಾಂತರ ಈತನ್ ಪೇಜ್ ಅವರು ಮೂಸ್ ಅವ್ರನ್ನ ಸೋಲ್ಸಿ ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಈ ಮೂಸ್ ಎಲ್ಲರೂ ಕೂಡ ನಿಜವಾಗ್ಲೂ ಡಬ್ಲ್ಯೂ ಅಲ್ಲಿ ಇದ್ದಿದ್ರೆ ಇನ್ನೂ ಕೂಡ ಫೇಮಸ್ ಆಗಿರೋರು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಒಂದು ಮೇಜರ್ ಅಪ್ಡೇಟ್ ಬಗ್ಗೆ. ಸದ್ಯಕ್ಕೆ ಗಾಯ್ಸ್ ಮಂಡೇ ನೈಟ್ ರೋ ಮುಗಿದ್ಮೇಲೆ ಅಂದ್ರೆ ಇವತ್ತಿನ ತನಕ ಅಪ್ಡೇಟ್ ಗಳು ಬರ್ತಿರೋದೇನಪ್ಪಾ ಅಂದ್ರೆ ಡಬ್ಲ್ಯೂ ಅವರು ಇನ್ನ 3 ವಾರದಲ್ಲಿ ಯಾವ್ದಾದ್ರು ಒಂದು ಮೇಜರ್ ಟೈಟಲ್ ಚೇಂಜ್ ನ ಮಾಡ್ತಾರಂತೆ. ನಿಮ್ಗೆ ಗೊತ್ತಿರಬಹುದು, ಮುಂದಿನ ವಾರದ ಮಂಡೇ ನೈಟ್ ರೋಲಿ ನಮಗೆ ಬ್ರಾನ್ ಬ್ರೇಕರ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅದಾದ್ಮೇಲೆ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಎರಡು ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲೂ ಕೂಡ ಒಂದು ಮ್ಯಾಚ್ ಅಲ್ಲಾದ್ರೂ ನಮಗೆ ಟೈಟಲ್ ಚೇಂಜ್ ನೋಡೋದಕ್ಕೆ ಸಿಗ್ಬೋದಂತೆ. ಒಂದು ನಮ್ಮ ಕೋಡಿ ರೋಡ್ಸ್ ಅವರು ಸೋತು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಗೆಲ್ಬೋದಂತೆ, ಅಥವಾ ಇಲ್ಲಿ ನಮ್ಮ ಸಿಎಂ ಪಂಕ್ ಅವರು ಸೋತು ನಮ್ಮ ಬ್ರಾನ್ ಬ್ರೇಕರ್ ಅವರು ಗೆಲ್ಬೋದಂತೆ. ಎರಡೂ ಕೂಡ ಚಾನ್ಸ್ ಇದೆ ಗಾಯ್ಸ್. ಡಬ್ಲ್ಯೂ ಬಳಿ ಏನಾದ್ರೂ ರಸಲ್ ಮೀನಿಯಾಗೆ ಬ್ರಾನ್ ಬ್ರೇಕರ್ ಅವರಿಗೆ ತುಂಬಾ ದೊಡ್ಡ ಪ್ಲಾನ್ಸ್ ಇದ್ದು ಸೆತ್ ರೋಲೆನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಮ್ಯಾಚ್ ನ ರಸಲ್ ಮೇನಿಯಾ 42 ಗೆ ಪ್ಲಾನ್ ಮಾಡಿದ್ರೆ ಪ್ರಾಬಬ್ಲಿ ಆ ಒಂದು ಮ್ಯಾಚ್ ಅಲ್ಲಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಕೂಡ ಇನ್ವಾಲ್ವ್ ಮಾಡೋದಕ್ಕೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರ ಕೈಗೆ ಚಾಂಪಿಯನ್ಶಿಪ್ ನ ಕೊಡಬಹುದು. ಇನ್ನು ನಮ್ಮ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಇಷ್ಟು ವರ್ಷದಿಂದ ಟ್ರೈ ಮಾಡ್ತಾನೆ ಇದ್ದಾರೆ, ಬಟ್ ಸೋಲ್ತಾ ಇದ್ದಾರೆ. ಫೈನಲಿ ಡ್ರೂ ಮ್ಯಾಕೆಂಟೈರ್ ಅವ್ರಿಗೂ ಕೂಡ ಚಾಂಪಿಯನ್ಶಿಪ್ ನ ಕೊಟ್ಟು ಅದಾದ್ಮೇಲೆ ಮತ್ತೊಮ್ಮೆ ನಮ್ಮ ಕೋಡಿ ರೋಡ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ಗೆದ್ಕೋಬಹುದು. ಈ ರೀತಿ ನಾನು ತುಂಬಾ ವಿಡಿಯೋದಲ್ಲಿ ಅಪ್ಡೇಟ್ ಗಳನ್ನ ತಿಳಿಸಿದ್ದೀನಿ. ಸದ್ಯಕ್ಕೆ ಡಬ್ಲ್ಯೂ ಅವರು ಕೂಡ ಡಿಸ್ಕಸ್ ಮಾಡ್ತಾ ಇದ್ದಾರಂತೆ ಈ ಎರಡು ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ ಒಂದು ಮೇಜರ್
ಟೈಟಲ್ ಚೇಂಜ್ ನಮಗೆ ನೋಡೋದಕ್ಕೆ ಸಿಗುತ್ತಂತೆ. ಇನ್ನು ಅದು ಯಾವ ಚಾಂಪಿಯನ್ಶಿಪ್ ಅಂತ ಕಾದ್ ನೋಡೋಣ. ಅಥವಾ ಡಬ್ಲ್ಯೂ ಅವರು ಇನ್ನೂ ಕೂಡ ಮೆಗಾ ಟ್ವಿಸ್ಟ್ ನ ತಗೊಂಡು ಬರಬೇಕು ಅಂತ ಥಿಂಕ್ ಮಾಡಿದ್ರೆ ಬ್ರಾಕ್ ಲೆಸ್ನರ್ ಅವರು ಬಂದು ಬ್ರಾನ್ ಬ್ರೇಕರ್ ಅವರ ಮೇಲೆ ಅಟ್ಯಾಕ್ ಕೂಡ ಮಾಡಬಹುದು. ಹಿಂಗೆ ಬ್ರಾನ್ ಬ್ರೇಕರ್ ಆಗಿ ಬ್ರಾಕ್ ಲೆಸ್ನರ್ ಅನ್ನೋ ಒಂದು ಮೆಗಾ ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ರಸಲ್ ಮೀನಿಯಾಗೆ ಪ್ಲಾನ್ ಮಾಡಬಹುದು. ಬಟ್ ಆ ರೀತಿ ತಲೆನ ಡಬ್ಲ್ಯೂ ಅವರು ಓಡಿಸೋದಿಲ್ಲ, ಆ ರೀತಿ ಬುಕಿಂಗ್ ನ ಕೊಡೋದಿಲ್ಲ ಅಂತ ಅನ್ಕೋತೀನಿ. ಏನೇ ಆಗ್ಲಿ ಗೈಸ್, ನೋಡೋಣ ಮ್ಯಾಚಸ್ ಗಳು ಚಾಂಪಿಯನ್ಶಿಪ್ ಗೆ ಆಗ್ತಾ ಇದೆ ಅಂಡ್ ಆ ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರಿಗೆ ಈಗ ಮಾಡು ಇಲ್ಲವೇ ಮಡಿ ಪರಿಸ್ಥಿತಿ ಬಂದಿದೆ ಅಂತಾನೆ ಹೇಳ್ಬೇಕು. ನಿಮ್ಗೆ ಗೊತ್ತಿರಬಹುದು, ಈಗ ನಮ್ಮ ಊಸೋಸ್ ಗಳು ಡಬ್ಲ್ಯೂ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆಗಿದ್ದಾರೆ ಅಂಡ್ ಈಗ ನಮ್ಮ ರೋಮನ್ ರೈನ್ಸ್ ಅವರ ಬಳಿನೇ ಚಾಂಪಿಯನ್ಶಿಪ್ ಇಲ್ಲ. ಅಂಡ್ ರೋಮನ್ ರೈನ್ಸ್ ಅವರು ಯಾವಾಗ್ಲೂ ಕೂಡ ಏನ್ ಹೇಳ್ತಾ ಇದ್ರು, ಚಾಂಪಿಯನ್ಶಿಪ್ ಇಲ್ಲ ಅಂದ್ರೆ ನೀವು ನಿಮ್ಮನ್ನ ಪ್ರೂವ್ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ವೇಸ್ಟ್ ಅಂತ. ಇಷ್ಟು ವರ್ಷ ನಮ್ಮ ರೋಮನ್ ರೈನ್ಸ್ ಅವರು ಅದನ್ನ ಹೇಳ್ಕೊಂಡು ಬರ್ತಾ ಇದ್ದಿದ್ರು. ಸ್ಟಾರ್ಟಿಂಗ್ ಅಲ್ಲೂ ಕೂಡ ನಮ್ಮ ರೋಮನ್ ರೈನ್ಸ್ ಅವರು ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ಗೆದ್ದಾದ್ಮೇಲೆ ಊಸೋಸ್ ಗಳು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆದ್ರು ಅಂಡ್ ಅದಾದ್ಮೇಲೆ ಊಸೋಸ್ ಗಳು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಸೋತ್ ಕೂಡಲೇ ರೋಮನ್ ರೈನ್ಸ್ ಅವರು ಊಸೋಸ್ ಗಳನ್ನ ಸಿಕ್ಕಾಪಟ್ಟೆ ಕೀಳಾಗಿ ನೋಡೋದಕ್ಕೆ ಶುರು ಮಾಡ್ಬಿಟ್ರು. ಅದಾದ್ಮೇಲೆ ರೋಮನ್ ರೈನ್ಸ್ ಅವರು ಕೂಡ ಚಾಂಪಿಯನ್ಶಿಪ್ ನ ಸೋತೋದ್ರು. ಅದಾದ್ಮೇಲೆ ರೋಮನ್ ರೈನ್ಸ್ ಅವರು ಊಸೋಸ್ ಗಳನ್ನ ಮೋಟಿವೇಟ್ ಮಾಡೋದಕ್ಕೂ ಕೂಡ ಶುರು ಮಾಡಿದ್ರು ಅಂಡ್ ಈಗ ಊಸೋಸ್ ಗಳು ಮತ್ತೊಮ್ಮೆ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆದ್ಕೊಂಡಿದ್ದಾರೆ ಅಂಡ್ ಈಗ ರೋಮನ್ ರೈನ್ಸ್ ಅವರು ಊಸೋಸ್ ಗಳಿಗೆ ಪ್ರೂವ್ ಮಾಡೋದಕ್ಕಾದ್ರೂ ಕೂಡ ಮತ್ತೊಮ್ಮೆ ಚಾಂಪಿಯನ್ ಆಗ್ಲೇಬೇಕು. ಅಂಡ್ ಇದರಲ್ಲಿ ಇನ್ನ ಒಂದು ಟ್ವಿಸ್ಟ್ ನ ಆಡ್ ಮಾಡೋದಕ್ಕೆ ಡಬ್ಲ್ಯೂ ಅವರು ಊಸೋಸ್ ಗಳಿಗೆ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಕೊಟ್ಟಿರೋ ಕಾರಣ ರೋಮನ್ ರೈನ್ಸ್ ಅವರ ಕೈಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಕೂಡ ಕೊಡಬಹುದು. ಡಬ್ಲ್ಯೂ ಅವರು ಈ ರೀತಿನೂ ಕೂಡ ಪ್ಲಾನ್ ಮಾಡಬಹುದು. ಏನೇ ಆಗ್ಲಿ, ಈಗ ಊಸೋಸ್ ಗಳು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆದ್ದಿರೋ ಕಾರಣ ಆದಷ್ಟು ಬೇಗ ರೋಮನ್ ರೈನ್ಸ್ ಅವರ ಕೈಗೂ ಕೂಡ ಯಾವ್ದಾದ್ರು ಒಂದು ಮೇಜರ್ ಚಾಂಪಿಯನ್ಶಿಪ್ ಬರುತ್ತೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ ಅಂಡ್ ಫ್ಯಾನ್ಸ್ ಗಳು ಕೂಡ ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದಾರೆ. ಊಸೋಸ್ ಗಳು ಗೆದ್ದಿದ್ದಾರೆ, ರೋಮನ್ ರೈನ್ಸ್ ಅವರು ಕೂಡ ಆದಷ್ಟು ಬೇಗ ಗೆದ್ದೇ ಗೆಲ್ತಾರೆ ಅಂಡ್ 2026ರಲ್ಲಿ ರೋಮನ್ ರೈನ್ಸ್ ಅವರ ಚಾಂಪಿಯನ್ಶಿಪ್ ರೈನು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಲಿಟರಲಿ ನಾನಂತೂ ನರ ಭಕ್ಷಕಂತರ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ ಆ ಒಂದು ಮೂಮೆಂಟಿಗೋಸ್ಕರ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. 2025 ಇವತ್ತು ಎಂಡ್ ಆಗ್ತಾ ಇದೆ. ಹೊಸ ವರ್ಷಕ್ಕೆ ಎಲ್ಲರೂ ಕೂಡ ಕಾಲಿಡ್ತಾ ಇದ್ದೀರಾ. ತಲೆ ಕೆಡಿಸ್ಕೋಬೇಡಿ, ಕುಡ್ದು ಪಾರ್ಟಿ ಮಾಡಿ. ಯಾಕಂದ್ರೆ ಗವರ್ನಮೆಂಟ್ ಹೇಳಿದೆ, ನೀವೇನಾದ್ರೂ ಕುಡ್ದು ಪಾರ್ಟಿ ಮಾಡಿ ಬಿದೋದ್ರೆ ಪೊಲೀಸ್ಗಳು ತನ್ನ ವೆಹಿಕಲ್ ಅಲ್ಲೇ ನಿಮ್ಮನ್ನ ನಿಮ್ಮ ಮನೆಗೆ ಬಿಟ್ಟು ಬರ್ತಾರೆ ಅಂತ. ಏನೇ ಆಗ್ಲಿ, ಏನೇನ್ ಕಾನೂನು ಬರ್ತಾ ಇದೆಯೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಆರೋಗ್ಯವಾಗಿರಿ, 2026ರಲ್ಲಿ ಸಕ್ಸಸ್ ಆಗೋಣ ಎಲ್ಲರೂ ಕೂಡ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.